ನಮಸ್ತೆ. ನಿಮ್ಮ ಹೆಸರು ಹೇಳ್ಬಿಡಿ ಎಲ್ರಿಗೂ. KV ಪುಟ್ಸ್ವಾಮಿ ಅಂತ. KV ಪುಟ್ಸ್ವಾಮಿ ಅಂತ. ಎಲ್ಲಿಯವ್ರು ನೀವು? SI ಕೊಡ್ತೀವಿ. ನೀವೇನೋ ಪುಟ್ಸ್ವಾಮಿ ಅಂತೀರಾ, ನಾವೆಲ್ಲ ನಿಮ್ಮನ್ನ ದೇವೇಗೌಡರು ಅಂತ ಹೋಗಿದ್ವಿ. ಯಾಕಂದ್ರೆ ನೋಡಕ್ ನೀವು ಹಂಗೆ ಇದ್ದೀರಾ. ಹಂಗಾಗಿ ನಾವು ನಿಮ್ಮನ್ನ ದೇವೇಗೌಡರು ಅಂತ ಅನ್ಕೊಂಡಿದ್ದೀವಿ. ಸರಿ, ಪುಟ್ಸ್ವಾಮಿ ಅಪ್ಪ SI ಕೋಡಳ್ಳಿ ಅವರು ಎಷ್ಟು ದಿನದಿಂದ ಈ ಥೆರಪಿ ಬರ್ತಾ ಇದ್ದೀರಾ? ನಾನು 120 ದಿನದಿಂದ ಬರ್ತಾ ಇದ್ದೀನಿ. 120 ದಿನದಿಂದ ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬರಬೇಕು. ಯಾರು ಹೇಳಿದ್ರು ಈ ಥೆರಪಿ ಬಗ್ಗೆ ನಿಮಗೆ? ನಮ್ಮ ಮನೆಯಲ್ಲೇ ಜೊತೆ ನಮ್ಮ ಹೆಂಡತಿ ಬರ್ತಾ ಇದ್ರು. ಅದಕ್ಕೆ ತುಂಬ ಚೆನ್ನಾಗಿದೆ, ಅದೆಲ್ಲ ವಿವರಣೆ ಬಿಡೋದಿಲ್ಲ. ಅದಕ್ಕೋಸ್ಕರ ನೋಡುವಾಗ ಬಂದೆ. ಇಲ್ಲಿ ನೋಡಿ ನಾನು ಇಲ್ಲಿ ಸೇರ್ಕೊಂಡೆ ಬಿಟ್ಟು ಅವತ್ತು ನೋಡಕ್ಕೆ ಅಂತ ಬಂದ್ರು, ಅವತ್ತೇ ಜಾಯ್ನ್ ಆಗ್ಬಿಟ್ಟು ಸೇರ್ಕೊಂಡ್ಬಿಟ್ಟು. ಏನ್ ಥೆರಪಿ ಕೊಟ್ಟರು ಅವತ್ತು ಮ್ಯಾಟ್ ಥೆರಪಿ ಕೊಡ್ತಾರೆ ಅಪ್ಪನಿಗೆ. ಹೇಗೆ ಅನಿಸ್ತು ನಿಮ್ಗೆ? ಆಶಾ ಮೇಡಮ್ ಸೌಂಡ್ ಬೇಡ, ಕೆಲಸ ಮಾಡಿ. ಅವತ್ತು ಬಂದು ತುಂಬಾ ಚೆನ್ನಾಗಿ ಅನಿಸ್ತು, ಮ್ಯಾಟ್ ಥೆರಪಿ ಕೊಟ್ಟರು, ತುಂಬಾ ಒಳ್ಳೇದು ಅನಿಸ್ತು. ಓಕೆ, ಮಾರನೆಯಿಂದ ಏನ್ ಮಾಡಿದ್ರಿ? ಮಾರನೆಯಿಂದ ನಾನು ಕೊಡಬೇಕು ಅಂತ ಅನಿಸ್ತಲ್ಲ, ನನಗೆ ಬಿಡುವಂತ ಹೇಳಿದ್ರೆ ನಾನು ಬರ್ಲಿಕ್ಕೆ ಪ್ರಾರಂಭ ಮಾಡಿದೆ. ಏನ್ ತೊಂದರೆ ಅಂತ ಬಂದ್ರಿ ನಿಮಗೆ? ನನಗೆ ಶುಗರ್ ಜಾಸ್ತಿ ಇತ್ತು. ಎಷ್ಟಿತ್ತು ಶುಗರು? 250 ಇತ್ತು. 250, 350, 450, 550? 250 ಇತ್ತು. BP ಸ್ವಲ್ಪ ನಾನು ಓಡಾಡ್ತಾ ಇತ್ತು, ಪಾದ ಹಸಿದ BP ಓಡಾಡ್ತಾ ಇತ್ತು. ಅದಕ್ಕೋಸ್ಕರ ಒಂದು ಕಾಲು ಸರಿಯಾಗಿತ್ತು, ಒಂದು ಕಾಲು ಊಟ ಬಂತು. ಒಂದು ಕಾಲು ಊದ್ಕೊಂಡಿತ್ತು, ಊತ ಬಂದಿತ್ತು, ಒಂದು ಕಾಲು ನಾರ್ಮಲ್ ಆಗಿತ್ತು. ಜೊತೆಗೆ ಪಾದ ಉರಿ ಬರ್ತಾ ಇತ್ತು. ಪಾದ ಹೊಡ್ಕೊಳ್ಳೋದು ಇವೆಲ್ಲ ಜಾಸ್ತಿ ಇತ್ತು. ಮೋಷನ್ಸ್ ಪ್ರಾಬ್ಲಮ್ 3 days ಇತ್ತು. 3 days ಒಂದು ಸಾರಿ ಮೋಷನ್ಸ್ ಮಾಡ್ಬೇಕಾದ್ರೆ ಮಿನಿಮಮ್ 3 days ವೆಯ್ಟ್ ಮಾಡ್ತಾ ಇತ್ತು. ಅಷ್ಟು ಕಷ್ಟ ಆಯ್ತು. ಮಲಮೂತ್ರ ಸಮಸ್ಯೆ ಅಂತ ಹೇಳ್ತಾರೆ. ಇವ್ರ ಫ್ರೆಂಡ್ಸ್ ಎಲ್ಲ ಮಾತ್ರೆ ಹಾಕ್ತಾ ಇದ್ರು. ನನ್ನ ಸ್ನೇಹಿತರು ಮಾತ್ರೆ ಹಾಕಿರ್ಲಿಲ್ಲ, ಮಾತ್ರೆನ ಹಾಕಿರ್ಲಿಲ್ಲ. ಇದು ಬಂದಲ್ಲ, ಬಂದ 2 ದಿವಸಕ್ಕೆ ಇದು ಹೆಸರಾಯ್ತು. ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ಬನ್ನಿ ಜೋರಾಗಿ ಚಪ್ಪಾಳೆ. 2 ದಿನಕ್ಕೆ ಅವರಿಗೆ ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇಲ್ಲಿ ಬಂದ ಮೇಲೆ ಅಪ್ಪ ಈಗ ನೀವು ಈಗ ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಹೌದಾ? ಫಸ್ಟ್ ಇಲ್ಲಿ ಬಂದಾಗ ಒಂದು ಕೆನೆ ಈ ಕಡೆ ಜಾಸ್ತಾ ಇತ್ತು, ಹೌದಾ? ಯಾಕೆ ಜಾಸ್ತಾ ಇತ್ತು? ಅದು ಮೈಲ್ಡ್ ಸ್ಟ್ರೋಕ್ ಆಗಿತ್ತು. ಜೊತೆಗೆ ಮಾತಿನಲ್ಲಿ ಬರುವಾಗ ತೊದಲು ಗೊತ್ತಾಯಿತು. ಮಾತು ತೊದಲು ಬರ್ತಾ ಇತ್ತು, ಮೈಲ್ಡ್ ಸ್ಟ್ರೋಕ್ ಆಗಿತ್ತು. ಅಪ್ಪ ಏನು ಕಮ್ಮಿ ಕೂಡ ಅಲ್ಲ, ಮನ್ಮೂಲ್ ಡೈರಿ ರಿಟೈರ್ಡ್ ಅಧ್ಯಕ್ಷರು. ಜೋರಾಗಿ ಚಪ್ಪಾಳೆ ಬರಲಿ ಅವಕಾಶ. ಅದಲ್ಲದೆ ಅವರು ಬಂದು ಅವರ ಕಾಲದಲ್ಲಿ ಜಾಂಡೀಸ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಸುಮಾರು ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡಿದ್ದಾರೆ. ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಗಳನ್ನ ಮಾಡಿದ್ದಾರೆ. ಪ್ರತಿ ಹಳ್ಳಿಗೂ ಜಾಂಡೀಸ್ ಬಗ್ಗೆ ಅವೇರ್ನೆಸ್ ಕೊಟ್ಟು ಮಾತ್ರೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತೆ ಮನ್ಮೂಲಲ್ಲಿ ರಿಟೈರ್ಡ್ ಆಗಿ ಅಧ್ಯಕ್ಷರಾಗಿ ರಿಟೈರ್ಡ್ ಆಗಿದ್ದಾರೆ. ಮೈಸೂರಲ್ಲೂ ಒಂದು ಒಳ್ಳೆ ಪ್ರಾಪರ್ಟಿ ಇಟ್ಕೊಂಡಿದ್ದಾರೆ. ಅಳಿಯ ಕೂಡ ಡಾಕ್ಟರ್ ಆಗಿದ್ದಾರೆ. ಮನೆಯಲ್ಲಿ ಊರಲ್ಲೂ ಕೂಡ ಒಂದು 4 ರಿಂದ 5 ಎಕರೆ ಇವತ್ತಿಗೂ ವ್ಯವಸಾಯ ಮಾಡ್ತಾರೆ. ಶ್ರಮಜೀವಿ ಅಪ್ಪ ಬಂದು ಇವರು ಬಂದು ಸತತವಾಗಿ 120 ದಿನ ಈ ಥೆರಪಿ ಬಂದಿದ್ದಾರೆ. ಇವ್ರ ಜೊತೆ ತುಂಬಾ ಜನರು ಬಂದಿದ್ದಾರೆ. ಇವ್ರು ಬಂದ ಮೇಲೆ ರಾಮಲಿಂಗೇಗೌಡರು ಶ್ರೀ ಸಾಯಿ ಫರ್ನಿಚರ್ ಶೋರೂಮ್ ಅವ್ರು ಬಂದ್ರು, ತುಂಬಾ ಜನ ಬಂದ್ರು, ಚಿಕ್ಕಣ್ಣವ್ರು ಬಂದ್ರು. ಸುಮಾರು ಒಂದು 60 ಮೆಂಬರ್ ಅಪ್ಪನ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಅಪ್ಪ, ಈ ಮೈಲ್ಡ್ ಸ್ಟ್ರೋಕ್ ಯಾಕಾಯ್ತು ಅಂದ್ರೆ, ಒಂದಿನ ಅಪ್ಪ ನಾನ್ ವೆಜ್ ಊಟಕ್ಕೆ ಅಂತ ಹೋಗಿರ್ತಾರೆ. 3:30 ಆದ್ರೂ ಅಲ್ಲಿ ಅಡಿಗೆ ರೆಡಿ ಆಗಿರಲ್ಲ. ಆವತ್ತು ಸ್ಟ್ರೋಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸ್ಟ್ರೋಕ್ ಆಗುತ್ತೆ. ಇಮಿಡಿಯೇಟ್ ಅವನ ನಿವಾನ್ಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಂದ್ರು ಡಾಕ್ಟರ್ ಪರೀಕ್ಷೆ ಮಾಡ್ಬಿಟ್ಟು ಸಮಯ ಒಳ್ಳೆಯದು ಅಂತೇಳಿ 9 ಮಾತ್ರೆಗಳನ್ನು ತಗೊಂಡು 9 ಮಾತ್ರೆಗಳನ್ನ ಬರೀತಾರೆ. ಅವುಗಳನ್ನು ತಗೋಬೇಕು, ಕಂಪಲ್ಸರಿ ನೀವು ತಗೋಬೇಕು ಅಂತ ಜೀವನ ಪೂರ್ತಿ ತಗೋಬೇಕು ಅಂತ ಹೇಳ್ತಾರೆ. 9 ಮಾತ್ರೆ ಬರೋದು. 9 ಮಾತ್ರೆ ಬರೋದು. ಆಮೇಲೆ ಒಂದು ದಿವಸ ಇಟ್ಟು ಊರಿಗೆ ಕಳಿಸ್ಕೊಟ್ರು. ನಾನು ಬಂದು ಮಾತ್ರೆಗಳನ್ನ ತಗೋತಾ ಇದ್ದೆ. ಇದಕ್ಕೆ ಬರೋಕ್ಕಿಂತ ಮುಂಚೆ ಬಂದ್ಮೇಲೆ ಒಂದು 10 ದಿವಸದಲ್ಲೇ ಯಾವಾಗ ಕೂಡಂತೂ
ಸ್ವಲ್ಪ ಮಾತ್ರೆಗಳನ್ನು ಕಡಿಮೆ ಮಾಡ್ಕೊಂಡು ಶುಗರು ಮಾತ್ರೆ ತಗೊಂಡಿದ್ದೀನಿ. ಬಿ ಪಿ ಎಲ್ಲ ಮಾತ್ರೆಗಳಿಂದ ಬಳಸ್ತಾರೆ. ಅದು ನಾರ್ಮಲ್ ಆಗಿತ್ತು. ಪ್ರತಿಯೊಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಪ್ರತಿಯೊಂದು ನಾರ್ಮಲ್. ಆಕ್ಚುಲಿ ಆ ಟೈಮಲ್ಲಿ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬ್ಲಡ್ ಸರ್ಕ್ಯುಲೇಷನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸ್ಟ್ರೋಕ್ ಆಗ್ತಿರೋ ತರ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈ ತರ 9 ರೀತಿ ಮಾತ್ರೆಗಳನ್ನ ಕೊಡ್ತಾರೆ ಶುಗರ್ ದರದೆ. ಆದ್ರೆ ಇಲ್ಲಿ ಬಂದ ಮೇಲೆ ಅಪ್ಪ ಬಂದು ಈಗ ಬಾರಿ ಶುಗರ್ದು ಮತ್ತೆ ಬಿ ಪಿ ಒಂದು ತಗೋತಾ ಇದ್ದಾರೆ. ಬೇರೆ ಯಾವ್ದು ಮಾತ್ರೆ ಇಲ್ಲ. ಜೋರಾಗಿ ಚಪ್ಪಾಳೆ ಬರಲಿ ಇನ್ನೊಂದ್ಸಲ. ಮಾತ್ರೆಗಳನ್ನ ಕಡಿಮೆ ಮಾಡಿದ್ದೀನಿ. ಮಾತ್ರೆಗಳನ್ನು ತಿನ್ಬಾರ್ದು. ಎಲ್ಲ ಆರೋಗ್ಯವಾಗಿದ್ದೀನಿ. ತೂಕ ಎಷ್ಟು ತೂಕ ಕಡಿಮೆ ಆಗಿದೆ? ಎಷ್ಟು ಕೆಜಿ ಕಡಿಮೆ ಆಗಿದೆ? ಒಂದು 50 3 kg ಕಡಿಮೆ ಆಗಿದೆ. 50 ದಿನದಲ್ಲಿ 3 kg ಕಡಿಮೆ ಆಗಿದೆ. ಜೋರಾಗಿ ಚಪ್ಪಾಳೆ. ಈಗ 4 kg ಕಡಿಮೆ ಆಗಿದೆ. 4 kg weight loss ಆಗಿದ್ರೆ ಜೋರಾಗಿ ಚಪ್ಪಾಳೆ ಬರಬೇಕು. ಅಪ್ಪ ತೊದಲು ಬರ್ತಿತ್ತಲ್ಲಪ್ಪ, ಒಂದ್ ಕಡೆ ಈ ತರ ಆಗಿತ್ತಲ್ಲ, ತೊದಲು ಬರ್ತಾ ಇಲ್ಲ. ಈಗ ತೊದಲು ಬರ್ತಾ ಇಲ್ಲ. ಆರಾಮಾಗಿದ್ದಾರೆ. ಈಗ ಪಥ್ಯದ ಬಗ್ಗೆ ಮಾತಾಡುವ. ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಏನೇನ್ ಪಥ್ಯ ಮಾಡಿದ್ರಿ ನಿಮ್ಮ? ನಾನು ಮೊದಲು ಒಂದು ತೆಂಗಿನಕಾಯಿ ಸಾರನ್ನ ಸುಮ್ಮನೆ ವಾಯು ಇದೆಲ್ಲ ಆಗೋದು. ಜೊತೆಗೆ ಪಥ್ಯ ಅವರೆಕಾಳು, ಹಸಿ ಅವರೆಕಾಳು ಮತ್ತು ತೆಂಗಿನಕಾಳು ಇವೆಲ್ಲ ತಿಂತಾಯಿಲ್ಲ. ಈಗ ಒಂದು 10 ದಿವಸ ಆದಮೇಲೆ ಇಲ್ಲಿ ಬಂದಾದ್ಮೇಲೆ ಒಂದು ದಿವಸ ಒಂದು ಕಾರ್ಯಕ್ಕೆ ಹೋಗಿದ್ದೆ. ಅಲ್ಲಿ